ನಮಸ್ಕಾರ ಸ್ನೇಹಿತರೆ, ಪ್ರಕೃತಿಯ ಮಡಿಲಲ್ಲಿ ನಿಖರಾದ ಕಥೆಗಳು ಎಪಿಸೋಡ್ಗೆ ಸ್ವಾಗತ. ನಮ್ಮ ನಿಖರ ಗ್ರೂಪ್ಸಲ್ಲಿ ಯಾವೆಲ್ಲ ಇನ್ವೆಸ್ಟ್ಮೆಂಟ್ಗಳಿದೆ ಅಂತ ತಿಳ್ಕೊಳ್ಳೋಣ. ಸರ್, ನಿಖರಾದಲ್ಲಿ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಏನು, ಅಂದರೆ ಯಾವ್ಯಾವುದರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಇನ್ವೆಸ್ಟ್ ಮಾಡ್ಬೋದು? ನೋಡಿ, ನಾನು ಹೀಗೆ ಹಿಂದಿನ ಎಪಿಸೋಡಲ್ಲಿ ಹೇಳಿದೆ ಇನ್ವೆಸ್ಟ್ಮೆಂಟು ಯಾವ ಪರ್ಪಸ್ಸಿಗೆ ಮಾಡ್ತಿದ್ದೀವಿ ಅಂತ. ಪರ್ಪಸ್ ಪ್ರಾಬಬ್ಲಿ ಇಟ್ ಹ್ಯಾಸ್ ಗಾಟ್ ಡಿಫ್ರೆಂಟ್ ರಿಕ್ವೈರ್ಮೆಂಟ್ಸ್. ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಒಂದು ಮ್ಯಾರೇಜ್ ಆಗಿರ್ಬೋದು, ಅಥವಾ ಒಂದು ಮನೆ ಕಟ್ಕೊಳ್ಳೋದಾಗಿರ್ಬೋದು, ಅಥವಾ ಒಂದು ಮೆಡಿಕಲ್ ಎಮರ್ಜೆನ್ಸೀಸ್ನ ಮೀಟ್ ಮಾಡಲಿಕ್ಕಾಗೋದು, ಅಥವಾ ಡೈಲಿ ರಿಕ್ವೈರ್ಮೆಂಟ್ಸ್ಗೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರೋದು. ಈ ಥರ ಬೇಕಾದಷ್ಟು ಪರ್ಪಸ್ ಇರುತ್ತೆ. ಭಾಳ ಜನ ಅದರ ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಆ ಸ್ಟೇಟಸ್ ಕ್ವಶನ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡುವಂಥ ಇದಿದೆ. ಫಸ್ಟು ನಮ್ಮ ಬ್ಯಾಂಕಲ್ಲಿ ಸೇವಿಂಗ್ಸ್ ಬ್ಯಾಂಕಲ್ಲಿ ಹಣ ಇಡೋದು ಒಂದು ರೂಢಿ. ದಟ್ ಈಸ್ ಅನ್ ಅಸೆಟ್ ಕ್ಲಾಸ್. ಕರೆಕ್ಟ್. ಇನ್ನೊಂದು ಫಿಕ್ಸ್ಡ್ ಡೆಪಾಸಿಟ್ ಅಂತ ಮಾಡ್ತೀವಿ. ಫಿಕ್ಸ್ಡ್ ಡೆಪಾಸಿಟಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಇಂಟ್ರೆಸ್ಟ್ ಬರುತ್ತೆ. ಅದು ದಟ್ ಈಸ್ ಒನ್ ಆಫ್ ದ ಅಸೆಟ್ ಕ್ಲಾಸ್. ಇನ್ನು ನೆಕ್ಸ್ಟು ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಇತ್ತೀಚೆಗೆ ಈವನ್ ಇಂಡಿವಿಜುವಲ್ಸ್ ಕ್ಯಾನ್ ಇನ್ವೆಸ್ಟ್. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂದರೆ ಗೌರ್ಮೆಂಟಿಗೆ ಬೇಕಾಗಿರೋ ಹಣನ ರೈಸ್ ಮಾಡಲಿಕ್ಕೆ ಇಟ್ ಇಶ್ಯೂ ಡೆಟ್ ಇನ್ಸ್ಟ್ರೂಮೆಂಟ್ಸ್. ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ. ದಟ್ ಇಸ್ ಒನ್ ಅಸೆಟ್ ಕ್ಲಾಸ್. ನೆಕ್ಸ್ಟು ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡೋದು. ಲ್ಯಾಂಡಲ್ಲಿ ಬೇಕಾದಷ್ಟು ವಿಧಗಳಿದೆ. ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡೋದು ಅಂದರೆ ಯು ಕ್ಯಾನ್ ಪರ್ಚೇಸ್ ಅನ್ ಅಪಾರ್ಟ್ಮೆಂಟ್, ದಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್. ಹೌದು. ಇನ್ನೊಂದು ಫಾರ್ಮ್ ಪ್ಲಾಟ್ಗಳ ಮೇಲೆ ಇನ್ವೆಸ್ಟ್ ಮಾಡೋದು. ಫಾರ್ಮ್ ಪ್ಲಾಟಲ್ಲಿ ಎರಡು ಟೈಪ್ ಇದೆ. ಅಗ್ರಿಕಲ್ಚರಲ್ ಪ್ಲಾಟ್, ಪ್ಯೂರ್ ಅಗ್ರಿಕಲ್ಚರಲ್ ಪ್ಲಾಟ್ಸ್, ಅದನ್ನು ಪರ್ಚೇಸ್ ಮಾಡಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಇನ್ನೊಂದು ಕನ್ವರ್ಟೆಡ್ ಲ್ಯಾಂಡ್ಸ್. ಫಾರ್ಮ್ ಪ್ಲಾಟ್ ಕಾನ್ಸೆಪ್ಟ್ನೇ ಕನ್ವರ್ಟೆಡ್ ಲ್ಯಾಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಇರುವಂಥ ಬೆನಿಫಿಟ್ಸ್ನ ಪಡ್ಕೊಳ್ಳೋದು. ಈಗ ನಿಖರ ಬಂದು ಈ ಲಾಸ್ಟ್ ಕಾನ್ಸೆಪ್ಟಿಗೆ ಬರುತ್ತೆ. ಓಕೆ. ಫಾರ್ಮ್ ಪ್ಲಾಟ್ಸ್ ವೇರ್ ವಿ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಆನ್ ಕನ್ವರ್ಟೆಡ್ ಲ್ಯಾಂಡ್ಸ್. ಬಟ್ ಇದನ್ನು ಅಸೆಟ್ ಗ್ರೋತ್ ಹೇಗಾಗುತ್ತೆ ಅನ್ನೋದು ನಾವು ಬರೋಣ. ಈಗ ಎನಿ ಇನ್ವೆಸ್ಟ್ಮೆಂಟ್ ಹ್ಯಾಸ್ ಗಾಟ್ 3 ಇಂಪಾರ್ಟೆಂಟ್ ಟೆಸ್ಟ್ಸ್. ಒಂದು, ವಾಟ್ ಈಸ್ ದ ಲಿಕ್ವಿಡಿಟಿ. ಲಿಕ್ವಿಡಿಟಿ ಅಂದರೆ ಈಗ ನಾನು ಇನ್ವೆಸ್ಟ್ ಮಾಡ್ತೀನಿ ಮತ್ತು ಅದರ ಯಾವ ಟೈಮ್ ಫ್ರೇಮಲ್ಲಿ ನಾನು ಅದು ಎಷ್ಟು ಅಪ್ರಿಸಿಯೇಷನ್ ಆಗುತ್ತೆ, ಅದಕ್ಕೆ ಡೆಫಿನಿಟ್ನೆಸ್ ಏನು, ಎಷ್ಟು ರಿಟರ್ನ್ಸ್ ಬರುತ್ತೆ ಅನ್ನೋದು. ಈಗ ಬ್ಯಾಂಕಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟರೆ ನಿಮಗೆ ಲಿಕ್ವಿಡಿಟಿ ಪಾಯಿಂಟ್ ಒಂದು ವರ್ಷಕ್ಕೆ ಡೆಪಾಸಿಟ್ ಮಾಡಿರ್ತೀರಿ, 2 ವರ್ಷಕ್ಕೆ ಡೆಪಾಸಿಟ್, ಆ ಟೈಮ್ ಫ್ರೇಮ್ ಆದಮೇಲೆ ಎಷ್ಟೋ ಒಂದು 8%, 7% ಏನು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಆ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟು ವಾಪಸ್ ಬರುತ್ತೆ. ದಟ್ ಈಸ್ ಒನ್ ಆಫ್ ದ ವೇಸ್. ಅಲ್ಲಿ 3 ಪಾಯಿಂಟು, ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದು, ವಾಟ್ ಈಸ್ ದ ರಿಟರ್ನ್ ಅನ್ನೋದು, ವಾಟ್ ಈಸ್ ದ ಪ್ರಾಫಿಟ್ ಅನ್ನೋದು ಪಾಯಿಂಟ್. ಅದು ಡಿಫ್ರೆಂಟ್ ಅಸೆಟ್ ಕ್ಲಾಸಸ್ಗೆ ಡಿಫ್ರೆಂಟ್ ರಿಟರ್ನ್ಸು, ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಬರುತ್ತೆ. ಓಕೆ. ಸೊ ಇಟ್ ಡಿಪೆಂಡ್ಸ್ ಆನ್ ವಾಟ್ ಈಸ್ ದ ಡಿಸ್ಪೋಸಬಲ್ ಮನಿ ದಟ್ ಯು ಹ್ಯಾವ್ ಆ್ಯಂಡ್ ಅಟ್ ವಾಟ್ ಟೈಮ್ ಫ್ರೇಮ್ ಯು ಆರ್ ಗೋಯಿಂಗ್ ಟು ಇನ್ವೆಸ್ಟ್ ದಿಸ್. And what is the rate of return you are expecting from that ಅನ್ನೋ ಪಾಯಿಂಟ್ನ ಫಸ್ಟೇ ಡಿಟರ್ಮಿನ್ ಮಾಡಿದರೆ ಆ ಪರ್ಟಿಕ್ಯುಲರ್ ಅಸೆಟ್ಗೆ ನಾವು ಹಾಕ್ಬೋದು, ಅಸೆಟ್ ಕ್ಲಾಸ್ಗೆ ಹಾಕ್ಬೋದು. ಎಲ್ಲ ಅಸೆಟ್ನು ಒಂದೇ ಬ್ಯಾಸ್ಕೆಟಲ್ಲಿ ಹಾಕಬಾರ್ದು. ಯು ಶುಡ್ ನಾಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್. ದಿಸ್ ಈಸ್ ಇನ್ವೆಸ್ಟ್ಮೆಂಟ್ ಕ್ಲಾಸ್. ಸೊ ಈಗ ನಿಖರದಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನು? ನೀವು ಹೇಳಿದಾಗೆ ಬೆನಿಫಿಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಆಮೇಲೆ ಅದರ ಸೆಕ್ಯೂರಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಮತ್ತು ರಿಸ್ಕ್ ಇನ್ವಾಲ್ವ್ಡ್ ಅದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು. ನಿಖರ ಈ 3 ಫ್ಯಾಕ್ಟರ್ಸ್ಗಳನ್ನು ಹೇಗೆ ಕವರ್ ಮಾಡುತ್ತೆ? ನೋಡಿ, ನಿಖರನಲ್ಲಿ ನಾವೇನು ಮಾಡ್ತೀವಿ, ವಿ ಲುಕ್ ಫಾರ್ವರ್ಡ್ ಟು ಸಚ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ವೇರ್ ಪೀಪಲ್ ಹ್ಯಾವ್ ಎ ಡ್ರೀಮ್ ಆ್ಯಂಡ್ ಎ ಡಿಸ್ಪೋಸಿಬಲ್ ಇನ್ಕಮ್. ಅವರಿಗೆ ಒಂದು ಕನಸಿರಬೇಕು ಮತ್ತು ಆ ಡಿಸ್ಪೋಸಿಬಲ್ ಅಮೌಂಟ್ ಅಂದರೆ ಅವ್ರ ಹತ್ರ ಆ ಅಮೌಂಟ್ ಇರಬೇಕು. ಇನ್ವೆಸ್ಟ್ಮೆಂಟ್ ಮಾಡಿ ಫೇರ್ಲಿ ಲಾಂಗರ್ ಟೈಮು ಆ ಹಣನ ನಾನು ಇನ್ವೆಸ್ಟ್ ಮಾಡ್ತೀನಿ, ಇದರಲ್ಲಿ ಇರಲಿ, ಒಂದು ಅಸೆಟ್ ಆಗಲಿ ಅಂತನ್ನೋರನ್ನ ನಾವು ನೋಡ್ತೀವಿ. ರಿಮೆಂಬರ್, ವಾಟ್ ಎವರ್ ಇಟ್ ಈಸ್ ಇನ್ ನಿಖರ, ಯು ಆರ್ ಇನ್ವೆಸ್ಟಿಂಗ್ ಇನ್ ಲ್ಯಾಂಡ್. ವಿ ವಿಲ್ ರಿಜಿಸ್ಟರ್ ದ ಲ್ಯಾಂಡ್ ಇನ್ ಯುವರ್ ಫೇವರ್. ಸೊ ನೀವು ಹಣ ಕೊಟ್ಟಾಗ ರಿಜಿಸ್ಟರ್ ಮಾಡಿಕೊಡ್ತೀವಿ. ಯು ಆರ್ ಗೋಯಿಂಗ್ ಟು ಬಿಕಮ್ ದ ಓನರ್ ಆ್ಯಂಡ್ ವಿ ವಿಲ್ ಗಿವ್ ದ ಪೊಸೆಷನ್ ಆಫ್ ದ ಲ್ಯಾಂಡ್ ಆ್ಯಂಡ್ ದೇರ್ ಆರ್ ನೋ ರೆಸ್ಟ್ರಿಕ್ಷನ್ಸ್. ಓಕೆ, ಯು ಆರ್ ದ ಅಬ್ಸಲ್ಯೂಟ್ ಓನರ್ ಆಫ್ ದ ಲ್ಯಾಂಡ್. ಈ ಲ್ಯಾಂಡಲ್ಲಿ 2 ಥರ ರಿಟರ್ನ್ಸ್ ಬರುತ್ತೆ. ಒಂದು, ಲ್ಯಾಂಡ್ ಬೈ ಟೈಮ್ ಇಟ್ ವಿಲ್ ಅಪ್ರಿಷಿಯೇಟ್. ಈಗ ನಾವು ಎಂಪಿರಿಕಲ್ ಎವಿಡೆನ್ಸ್ ತೊಗೊಂಡ್ರೆ ಈ ರಿಯಲ್ ಎಸ್ಟೇಟ್ ಗ್ರೋತು ಈಸ್ ಆನ್ ದ ಆವ್ರೇಜ್ 8 to 12% ಗ್ರೋತ್ ಆಗುತ್ತೆ ಎವ್ರಿ ಇಯರ್.
ಓಕೆ. ನೀವು ಲ್ಯಾಂಡ್ ಎಲ್ಲಾದರೂ ತಗೊಳ್ಳಿ ಪರ್ ಇಯರ್ 8% to 12%. ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಗುತ್ತೆ. ಈಗ ಈ ವರ್ಷ ತಗೊಂಡು ನೆಕ್ಸ್ಟ್ ಇಯರ್ಗೆ 8% ಇನ್ಕ್ರೀಸ್ ಆಗಿದೆಯಾ ಅಂತ ನೀವು ಟೆಸ್ಟಿಗೆ ಹಾಕ್ಲಿಕ್ಕೆ ಆಗಲ್ಲ. ದಟ್ ಈಸ್ ಯು ಕ್ಯಾನ್ ಇನ್ವೆಸ್ಟ್ ಇನ್ ಫಿಕ್ಸ್ಡ್ ಡೆಪಾಸಿಟ್ಸ್. ಇಫ್ ಯು ಇನ್ವೆಸ್ಟ್ ಇನ್ ಲ್ಯಾಂಡ್ ಏನಾಗುತ್ತೆ, ಅಲ್ಲಿ ಆಗ್ತಿರೋವಂಥ ಡೆವಲಪ್ಮೆಂಟ್ಸ್ ಮೇಲೆ, ಗೌರ್ಮೆಂಟ್ ಸ್ಕೀಮ್ಸ್ ಮೇಲೆ ಮತ್ತು ಡೆವಲಪರ್ ಮಾಡೋವಂಥ ಡೆವಲಪ್ಮೆಂಟ್ಸ್ ಮೇಲೆ ಆ ಲ್ಯಾಂಡು ಅಪ್ರಿಸಿಯೇಷನ್ ಆಗುತ್ತೆ. ಇಟ್ ಮೇ ನಾಟ್ ಹ್ಯಾಪನ್ ಫಾರ್ ಫಸ್ಟ್ ಫ್ಯೂ ಇಯರ್ಸ್ ಆರ್ ಇಟ್ ಮೇ ಹ್ಯಾಪನ್ ಇನ್ 1 year itself. But on an average, if you take a 30 years time frame, land has given a minimum of 8% return and a maximum of 12% return on an average, I am telling. ಓಕೆ. Okay, but there are cases money has doubled, tripled, 10x ಆಗಿರುವಂಥ ಸಿಚುವೇಶನ್ಸು ಇದೆ, ಬೇಸ್ಡ್ ಆನ್ ಸರ್ಟನ್ ಟೈಮ್ ಫ್ರೇಮ್ ಆ್ಯಂಡ್ ಸರ್ಟನ್ ಡೆವಲಪ್ಮೆಂಟ್ಸ್ ದಟ್ ಟೇಕ್ ಪ್ಲೇಸ್. ಏನೋ ಒಂದು ಗೌರ್ಮೆಂಟ್ ಸ್ಕೀಮ್ ಬಂದುಬಿಡ್ತು, ಒಂದು ನ್ಯಾಷನಲ್ ಹೈವೇ ಬಂದುಬಿಡ್ತು, ಅಥವಾ ಒಂದು ಇಂಡಸ್ಟ್ರಿಯಲ್ ಬೆಲ್ಟ್ ಬಂದುಬಿಡ್ತು, ಒಂದು ಎಕನಾಮಿಕ್ ಝೋನ್ ಬಂದುಬಿಡ್ತು, ಇನ್ವೆಸ್ಟ್ಮೆಂಟ್ ವಿಲ್ ಆಟೋಮೆಟಿಕಲಿ ಮಲ್ಟಿಪ್ಲೈ. ಒಂದು ಏರ್ಪೋರ್ಟ್ ಅನೌನ್ಸ್ ಮಾಡಿದ್ರು, ಒಂದು ಟೌನ್ಶಿಪ್ ಅನೌನ್ಸ್ ಮಾಡಿದ್ರು, ಆಟೋಮೆಟಿಕಲಿ ದ ಲ್ಯಾಂಡ್ ಕಾಸ್ಟ್ ವಿಲ್ ಮಲ್ಟಿಪ್ಲೈ. ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ investing in land. Land is a passive investment. You invest, stay put with that. Okay? It will give you returns. ನೆಮ್ಮದಿ ಹುಡುಕುವ ಮನಸ್ಸುಗಳಿಗೆ